ಸರ್ ಮೂವಿ ನೋಡಿದೆ ಸರ್, ತುಂಬಾನೇ ಇಷ್ಟ ಆಯ್ತು. ಆಕ್ಚುಲಿ ಆದಿತ್ಯ ಅವ್ರ ಆಕ್ಟಿಂಗ್ ಕೂಡ ತುಂಬಾನೇ ಚೆನ್ನಾಗಿದೆ, ಹಾಗೂ ಒಳ್ಳೆ ಸಸ್ಪೆನ್ಸ್ ಥ್ರಿಲ್ಲರ್, ಒಳ್ಳೆ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಆಗಿ ಬಂದಿದೆ. ಅದ್ರ ಒಂದ್ ಬೇಜಾರ್ ಏನು ಅಂದ್ರೆ ಕನ್ನಡ ಸಿನಿಮಾಗೆ ಕನ್ನಡಿಗರು ಕಮ್ಮಿ ಆಗಿದ್ದಾರೆ ಬರೋ ಸಿನಿಮಾ ನೋಡಕ್ಕೆ. ಯಾಕೆಂದ್ರೆ ಇವಾಗ ಎಲ್ಲ ಇನ್ಸ್ಟಾಗ್ರಾಮ್, ರೀಲ್ಸ್, ಫೇಸ್ಬುಕ್ ಅನ್ನೋದು ಬಂದಾಗಿಂದ ಏನಾಗಿದೆ, ಜನ ಥಿಯೇಟರ್ ಬರೋದು ಕಮ್ಮಿ ಆಗಿದೆ. ಈ OTT ಅನ್ನೋ ಬಂದಾಗಿಂದ ಏನಾಗುತ್ತೆ, ಸಿನಿಮಾ ಆ ಕಾಲದಲ್ಲಿ 50 days 100 days ಸೆಲೆಬ್ರೇಷನ್ ಮಾಡೋರು. ಇವಾಗೆಲ್ಲ ಹೆಂಗೆ ಅಂದ್ರೆ ಅಮೆಝಾನ್ ಪ್ರೈಮ್ ಅದು ಇದಕ್ಕೆಲ್ಲ ಬಂದ್ಬಿಟ್ಟು ಜನ ಥಿಯೇಟರ್ ಈಗಲೇ ಕಮ್ಮಿ ಆಗಿದ್ದಾರೆ ಅಂತ ಫಿಲಂ ಇಂಡಸ್ಟ್ರಿ ಬಡ್ಕೊಂತ ಇದಾರೆ. ಮತ್ತೆ ವಾರಕ್ಕೆ 14-15 ಸಿನಿಮಾಗಳು ಬರ್ತಾ ಇದೆ. ನಮ್ ಕನ್ನಡ ಸಿನಿಮಾಗಳು ಥಿಯೇಟರ್ಗಳು ಸಿಗ್ತಾ ಇಲ್ಲ. ಅದಲ್ಲದೆ ಹಿಂದಿ, ಇಂಗ್ಲಿಷ್ ಸಿನಿಮಾಗಳು ಥಿಯೇಟರ್ಗಳು ಜಾಸ್ತಿ ಕೊಡ್ತಾ ಇದಾರೆ. ಮಲ್ಟಿಪ್ಲೆಕ್ಸ್ ಕೂಡ ಕನ್ನಡ ಸಿನಿಮಾ ಜಾಸ್ತಿ ರೆಸ್ಪಾನ್ಸ್ ಮಾಡ್ತಿಲ್ಲ. ಹಂಗೆ ಕೇಳೋದಿಲ್ಲ ಅಂದ್ರೆ ಕನ್ನಡ ಚಿತ್ರರಂಗಕ್ಕೆ ಈ ವಾರ ಒಳ್ಳೆ ಸಿನಿಮಾ ಬಂದಿದೆ ಕ್ಯಾಂಗ್ರೋ. ದಯವಿಟ್ಟು ಕೂಡ ಎಲ್ಲರೂ ಫ್ಯಾಮಿಲಿ ಸಮೇತ ಚಿತ್ರಮಂದಿರಕ್ಕೆ ಬಂದು ಸಿನಿಮಾ ನೋಡಿ ಕನ್ನಡ ಇಂಡಸ್ಟ್ರಿ ಬೆಳೆಸಬೇಕು. ಹಾಗೂ ಕನ್ನಡ ಪ್ರತಿಯೊಬ್ಬರು ಕೂಡ ಸಿನಿಮಾನ ಬೆಳೆಸಬೇಕು ಅಂತ ಹೇಳಿ ನಾನು 2 ಮಾತು ಮುಗಿಸ್ತಾ ಇದ್ದೀನಿ. ಜೈ ಆಂಜನೇಯ.